ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿ ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಇವತ್ತಿಂದ ಅಂದರೆ ಟೈಮ್ ಬಂದು 9:30 ಆಗಿದೆ. ಇವಾಗ ಲಾಗ್ನ ಶುರು ಮಾಡಿದ್ದೀನಿ. ಪೂಜೆ ಡೈರೆಕ್ಟಾಗಿ ರಾತ್ರಿ ನಾನು ಬೆಳಗಿನ ಜಾವ 3:30 ಎದ್ದೀನಿ. ಮತ್ತು ಹಿಂದಿನ ದಿನ ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡಿ ಮಲಗಿದ್ದೆ. ಸೊ 3:30 ಎದ್ಬಿಟ್ಟು ಎಲ್ಲ ಕೆಲಸಗಳು ಮುಗಿಸಿ ಈಗ ಪೂಜೆಗೆ ಅಂತ ರೆಡಿ ಮಾಡಿದ್ದೀನಿ. ಸೊ ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು, ಡೋಲೋ ಸಿಲ್ಕ್ ಸ್ಯಾರಿ ಇದು. ಸೊ ತುಂಬ ಡೀಸೆಂಟಾಗಿರುತ್ತೆ ಮತ್ತು ಒಂದು ಸಿಂಪಲ್ ಲುಕ್ ಕೊಡುತ್ತೆ. ಈ ಬಿಸಿಲಿಗೆಲ್ಲ ಕಂಫರ್ಟ್ ಆಗಿರುತ್ತೆ. ಸುಮ್ಮನೆ ನಾವು ಸೆಮಿ ಮೈಸೂರು ಸಿಲ್ಕ್ ಎಲ್ಲ ಹಾಕಿದ್ರೆ ಆ ಸ್ವೆಟ್ ಎಲ್ಲ ಆಗುತ್ತಲ್ಲ, ಚೆನ್ನಾಗಿರಲ್ಲ. ಸೊ ಹಂಗಾಗಿ ಇದನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಬರ್ತಾ ಐತೆ, ಬಡವನಹಳ್ಳಿ ಮಂಜು ಅವರೆಲ್ಲರೂ ಬರ್ತಾ ಇದ್ದಾರೆ. ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಪೂಜೆಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬೇಗ ಬೇಗ ಪೂಜೆ ಮಾಡೋಣ. ಮಂಜು ಅವರೇ, ನೀವು ವಿಶ್ ಮಾಡಿ ನಮ್ಮ ವ್ಯೂವರ್ಸ್ಗೆ. ವಿಶ್ ಮಾಡಿ. ಎಲ್ಲರಿಗೂ ಶ್ರೀರಾಮನವಮಿ. ಮಾತಾಡ್ರಿ. ಓಕೆ, ಮಾತಾಡಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸಾಧಿಸ್ಬಿಟ್ರಿ ಇವ್ರೇ. ನೋಡ್ರಿ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರು. ಸೊ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರ್ಲಿ. ಬೇಗ ಬಾಯಿ ತಿರ್ಗಿಲ್ಲ ಅಷ್ಟೇ. ಇಲ್ಲ 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 ಇಲ್ಲ, ಅದೆಲ್ಲ ಡೂಪ್ ಚೆನ್ನಾಗಿರುತ್ತೆ. ನಾನ್ ಮಾತ್ರ ಕಟ್ ಮಾಡಲ್ಲ. ನಾನಿನ್ನ ರೆಡಿ ಆಗಿರಲ್ಲ. ಕ್ಯಾಮ್ರಾ ಈ ಅಮ್ಮ 100 ಟೇಕ್ ತಗೊಂತಾಳ ಒಂದ್ ರೀಲ್ ಮಾಡಕ್ಕೆ. ಚಾನ್ಸ್ ರೀಲು ವಾಯ್ಸ್ ಓವರ್ ಕೊಡಕ್ಕೆ ಯಾವ್ದನ್ನ ಪ್ರಮೋಷನ್ ವಿಡಿಯೋ ಇದ್ರೆ 100 ಟೇಕ್ ತಗೊಂತಾಳೆ. ಪ್ರಮೋಷನ್ ಗೆ ಎಲ್ರು ತಗೊಂತೀವಿ. ಎಂದು ಮಾತಾಡಿದ್ರೆ ಕಟ್ ಮಾಡ್ತಾಳೆ ಅಂತ ಮಾತಾಡಿದ್ರೆ ಇರ್ಲಿ. ಹಂಗಾದ್ರೆ ನಾನು ಎಷ್ಟು ಬೇಕಾದ್ರೂ ನಿನ್ನ ಮಾಡ್ತೀನಿ. ಮಾಡು. ಅದು ಅವೆಲ್ಲ ಹಾಕ್ತಾರೆ ಗೊತ್ತಾ, ಮಾಡಿ ಹಂಗೆ ವಿಡಿಯೋಸ್ ಅಂತವೆಲ್ಲ ಮಾಡಿ ಹಾಕ್ತಾರೆ. ನಾನು ಹಳ್ಳೇನು, ನನಗೆ ಸ್ಟ್ಯಾಂಡರ್ಡ್ ಆಗಿ ಮಾತಾಡಕ್ ಬರಲ್ಲ. ಹಂಗೆಲ್ಲ ಇಲ್ಲ. ಮಿಸ್ ಮಾಡ್ಕೊಂಡು ಮಾತಾಡಿದೀನಿ. ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಹಂಗಲ್ಲ ಸರ್ ಹೇಳೋದು, ಹಳ್ಳಿ ಅವರು ಹಂಗಲ್ಲ ಹೇಳೋದು. ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಇವ್ರು ಮಾತಾಡ್ತಾರೆ. ನನ್ಗಿಲ್ಲ, ನಾನು ಫ್ರೆಶರು, ಅದಕ್ಕೆ ಹಿಂಗ್ ಮಾತಾಡಿದೀನಿ ಅಂತ ಹೇಳ್ಬೇಕು. ಅದ್ಬಿಟ್ಟು ನಾನು ಹಳ್ಳಿಯವನು ಮಾತಾಡಿಲ್ಲ ಅಂತಾರಲ್ಲ. ಹಳ್ಳಿ ಭಾಷೆ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಬರಲ್ಲ, ಅದನ್ನ ಹೇಳ್ತಿರೋದು. ಹಂಗಲ್ಲ. ನೀನ್ ಡೈಲಿ ವಾಯ್ಸ್ ಅವ್ರು ಕೊಟ್ಟಿದ್ರೆ ನೀನು ಮಾತಾಡ್ತಿದ್ದೆ ನನ್ನಂಗೆ ಟಕ್ ಅಂತ. ಅದೇ ಹೇಳ್ಬೇಕು, ರೀಸನ್ ಇರೋದು ಹೇಳ್ಬೇಕು, ಇಲ್ದೇ ಇರೋದೆಲ್ಲ ಹೇಳ್ಬಾರ್ದು. ಮಂಜು ಅವರೇ, ನಮ್ಮ ಮನೆಯವರು ಇನ್ನೇನು ಬಿಡು ಎಡಿಟ್ ಮಾಡ್ತಾಳಲ್ವಾ, ತೆಗ್ದಾಕ್ಬಿಡ್ತಾಳೆ ಅಂತಂದು ಹೇಳ್ಬಿಟ್ಟು ಬೇಗ ವಿಶ್ ಮಾಡಕ್ಕೆ ಹೋಗ್ಬಿಟ್ಟು ಆ ರೀತಿ ತೊದಲಿದ್ರು. ಇಲ್ಲ ನಾನು ಹಂಗೆ ಇಡ್ತೀನಿ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಅವ್ರ ಹತ್ರ ಜಗಳ ಮಾಡ್ತಾನೆ ಇಟ್ಟಿದ್ದೀನಿ ವಿಡಿಯೋ. ನನಗೇನೋ ಆ ಥರ ನಮ್ಮ ಮನೆಯವರು ಆ ಥರ ಮಾತಾಡೋದು, ಆ ಥರ ತೊದಲೋದು ನಂಗೆ ಭಾಳ ಇಷ್ಟ ಆಗುತ್ತೆ. ಏನಾದರೂ ಮಾತಾಡಬೇಕಾದ್ರೆ ರಾಂಗ್ ಮಾತಾಡ್ತಾರಲ್ಲ, ಅದು ನಂಗೆ ತುಂಬ ಇಷ್ಟ. ಯಾವಾಗಲಾದರೂ ನಾನು ನೋಡ್ಕೊಳಕ್ಕಾದ್ರೂ ಇರುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಹಂಗೆ ಇಟ್ಕೊಂಡಿರ್ತೀನಿ ಹೇಳ್ರಿ. ಸೊ ಬೇಕಂತ ಅವ್ರನ್ನ ಈ ಒಂದು ಸಕ್ಕೆ ಕಾಲೆಳಿಯೋಕ್ಕೆಲ್ಲ ಹಂಗೇನು ಮಾಡಲ್ಲ. ಏನಾರ ವೀಡಿಯೋಸ್ ಇದ್ದರೆ ಅದೊಂದು ನೆನಪು ಚೆನ್ನಾಗಿರುತ್ತಲ್ಲ. ಅವಾಗ ಆ ವರ್ಷ ಈ ಥರ ವಿಶ್ ಮಾಡಿದ್ದೆ, ಈ ವರ್ಷ ಇನ್ನೂ ಚೆನ್ನಾಗಿ ವಿಶ್ ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೂ ಅನಿಸುತ್ತೆ. ನಾನು ಅಷ್ಟೇ ತುಂಬ ಟೇಕ್ಸ್ ಎಲ್ಲ ತಗೊತೀನಿ ಒಂದೊಂದು ವೀಡಿಯೋಗೆ. ಯಾಕಂದರೆ ಪ್ರಮೋಷನ್ ವೀಡಿಯೋ ಅಷ್ಟು ಸುಲಭ ಅಲ್ಲ ಮಾತಾಡೋದು. ನಾನು ಇನ್ಸ್ಟಾದಲ್ಲೆಲ್ಲ ಮಾತಾಡಬೇಕಾದ್ರೆ ನಮ್ಮ ಮನೆಯವರು ಅಂದರೆ ಮನೆ ಒಳಗೆ ಯಾರೂ ಇರಬಾರ್ದು ಅಂಥ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡೋದು. ಹಂಗೆಲ್ಲನೂ ಯಾರಾದರೂ ಒಬ್ಬರಿದ್ರೂ ಮಾತಾಡೋಕ್ಕೂ ಇದಾಗುತ್ತೆ, ಮತ್ತು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಗಲಾಟೆ ಮಾಡೋದು ಹಿಂಗೆಲ್ಲ ಇರುತ್ತಲ್ಲ. ಸೊ ಹಂಗಾಗಿ ನಮ್ಮ ಮನೆಯವರು ಮಕ್ಕಳೆಲ್ಲ ಈಚೆಗೆ ಕಳಿಸಿನೇ ನಾನು ವಾಯ್ಸ್ ಓವರ್ ಕೊಡೋದು. ಅದು ನಮ್ಮ ಮನೆಯವ್ರು ಹೇಳ್ತಾ ಇದ್ದು ವಿಡಿಯೋದಲ್ಲಿ, ನೀನೇನು ನಿಂದು ಎಲ್ಲ ವೀಡಿಯೋ ಮಾಡಿ ಹಾಕ್ಲಾ ಅಂತಂದು ಹೇಳ್ತಾ ಇದ್ದಾರೆ. ಹಾಕಿ ಆ ಥರದ್ದೆಲ್ಲ ವ್ಲಾಗ್ಸು ಮತ್ತು ಇನ್ಸ್ಟಾದಲ್ಲಿ ಚಿಕ್ಕ ಪುಟ್ಟ ರೀಲ್ಸ್ ಎಲ್ಲ ಮಾಡಿ ಹಾಕ್ತಾರೆ. ನಾವು ಮೇಕಿಂಗ್ ವೀಡಿಯೋ ಮಾಡಬೇಕಾದ್ರೆ ಎಷ್ಟು ರೀತಿ ಅಂದರೆ ತೊದಲ್ತೀವಿ, ಯಾವ ರೀತಿ ಮಾತಾಡ್ತೀವಿ ಅಂತಂದು ಎಲ್ಲರೂ ಹಾಕಿರ್ತಾರೆ. ಅದರಲ್ಲೇನು ತಪ್ಪಿದೆ, ಮಾಡಿ ಹಾಕಿ ಅಂತಂದು ಹೇಳಿದ್ರೆ ಆಯ್ತು ಇನ್ಮೇಲೆ ನಿನ್ನ ಮೇಲೆ ಟಾರ್ಗೆಟ್ ಇಡ್ತೀನಿ ಅಂತ ಓಡಾಡ್ತವ್ರು. ಆಗಿಂದ ನಾನು ಹಂಗೆ ಇಟ್ಬಿಡ್ತಾಯಿದ್ದೀನಿ ವೀಡಿಯೋ, ನೋಡಿ ಯಾವ ರೀತಿ ಇದೆ ಅಂತಂದು ಹೇಳಿ. ಹಾಗೆ ತುಂಬ ಗಡಿಬಿಡಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು 11-12 ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತಂದು ಹೇಳಿದ್ದಾರೆ ನನ್ನ ಫ್ರೆಂಡ್ ಫ್ಯಾಮಿಲಿ ಮಂಜು, ಬಡವನಹಳ್ಳಿ ಮಂಜು. ನಾನು ತುಂಬ ಸರಿ ಹೋಗ್ತಾ ಇದ್ನಲ್ಲ. ನೀನ್ ಬಿಡಮ್ಮ, ಮಾತ್ನಾಗೆ ಮನೆ ಕಟ್ಬಿಡ್ತೀಯ ಹಂಗೆ. ಅದೇ ಏನು ಬೇಡ, ನೀವು ಬರ್ರಿ ಸಾಕು. ಸೂಡೆ ಇವಾಗ ಏನೋ ಹಬ್ಬದ ದಿನ ಬಯಸ್ಕೋಬೇಡ ಎಪ್ಪಂತಾಗೆ, ಸುಮ್ಮನೆ ಬಾ. ಅದೇ ಏನು ತರಬೇಡ, ನೀವು ಬರ್ರಿ ಅಷ್ಟೇ ಸಾಕು. ಏನೋ ಮಾಡ್ತಿದೀಯ ಇನ್ನು? ಮುಗೀತು. ನಾ ಇನ್ನ ಪಾವಡ ಹೋಗಿ ಬರ್ಬೇಕು, ನಿಂದ ಹಾಗೆ ಮುಗೀತು ಅಂತೀಯ.
ಯಾರು ಅಲ್ಲ ಪಾವಗಡ ಹೋಗಿ ಬರ್ಬೇಕು ನಾನು ಇನ್ನು. ಆಯ್ತು ಹೇಳು, ಸಂಜೆ ಬೇಕಾದ್ರೆ ಲೇಟಾಗಿ ಹೋಗಿರಂತ ಹೇಳು. ನನಗೂ ಹ್ಞೂ ಆಯ್ತು ಹೇಳು, ಅವ್ರನ್ನೇ ಕಳ್ಸೋಣ. ಮಂಜು ಆಗಲೇ ಹೇಳ್ತಾ ಇದ್ದಾಳೆ, ನಾವು ಹೊರಡ್ತಾ ಇದ್ದೀವಿ, ಏನಾದರೂ ತರಬೇಕಾ ನಿನಗೆ ತಿನ್ನೋಕ್ಕೆ, ನಿನ್ಗೆ ಏನು ಇಷ್ಟ ಹೇಳು ಅಂತ ಕೇಳ್ತಾವಳೆ. ಏನು ಬೇಡ ಬಮ್ಮ, ನೀನೇ ಬೇಕು ಅಂದರೆ ಇಲ್ಲ ಇಲ್ಲ ಹೇಳ್ಬೇಕು ಅಂದ್ಲು. ಅದಕ್ಕೆ 1 kg ಬಂಗಾರ ತಗೋಬಾ, ನನಗೆ ಗೋಲ್ಡ್ ಬೇಕು ಅಂದರೆ ನಾನೇ 50 kg ಬಂಗಾರ ಇದ್ದೀನಿ ಬಿಡಕ್ಕ ನಿನಗೆ, ಗೋಲ್ಡ್ ಏನಕ್ಕೆ ಅಂತಂದು ಹೇಳ್ತಾವಳೆ. ಮಾತು ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ನನಗೆ ಅಷ್ಟು ಚೆನ್ನಾಗಿ ಜೋಡಿಸಿ ಹೊಂದಿಸಿ ಮಾತಾಡೋಕ್ಕೆ ಬರಲ್ಲ, ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಹಂಗೆ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತಲ್ವ, ಸೊ ಹಂಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾತಲ್ಲೇ ಮನೆ ಕಟ್ತೀಯ ಬಿಡು ನೀನು ಅಂತಂದು. ಅದಕ್ಕೆ ವಿಡಿಯೋದಲ್ಲಿ ಹಂಗೆ ಇನ್ನೇನು ಹೂವೆಲ್ಲ ಮುಡಿಸ್ತಾ ಇದ್ದೆ, ಮತ್ತು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದೆ, ನೀವು ಬರ್ರಿ ಬೇಗ ಅಂತಂದು. ಇನ್ನೊಂದು, ಈ ವಿಡಿಯೋ ತುಂಬ ಜನಕ್ಕೆ ಅಂದರೆ ಅವಾಗಿಂದ ಕಾಮೆಂಟ್ ಮಾಡ್ತಾ ಇರೋರು ನನ್ನ ಬಗ್ಗೆ ಬ್ಯಾಡಾಗೆ ಅಂಥವ್ರಿಗೆಲ್ಲ ಉತ್ತರ ಆಗಿರುತ್ತೆ ವಿಡಿಯೋ. ನಿಮ್ಮ ಮನೆಗೆ ಮಾತ್ರ ಯಾರು ಬರಲ್ಲ, ಅವ್ರ ಮನೆಗೆ ನೀವು ಹೋಗ್ತೀರಾ, ನಾವು ಬೇಕು ಅಂತ ಅವ್ರ ಮನೆಗೆ ಇಲ್ಲಿಂದ ಕೆಲಸ ಎಲ್ಲ ಕೆಡಿಸ್ಕೊಂಡು ನಾನು ಅವ್ರ ಮನೆಗೆ ಹೋಗ್ಬೇಕು ಅಂತ ನಾವು ಯಾವತ್ತೂ ಹೋಗಲ್ಲ. ನಮಗೆ ಆ ಸೈಡ್ ವೀಡಿಯೋಸ್ ಪ್ರಮೋಷನ್ಸ್ ಏನಾದರೂ ವೀಡಿಯೋ ಶೂಟ್ಸ್ ಇದ್ದರೆ ಹೋದಾಗ ಇನ್ನೇನು ಬರ್ತಾ ಅಂದಿವೆ ಅಲ್ವಾ, ಹಂಗೆ ಮಾತಾಡಿಸ್ಕೊಂಡು ಅವ್ರಿನ್ನ ಬಿಡಲ್ಲ, ಹೋದ್ಮೇಲೆ ಊಟಕ್ಕಿಟ್ಟು ಕಳಿಸ್ತಾರೆ. ಅದನ್ನ ನೋಡ್ಬಿಟ್ಟು ಸ್ವಲ್ಪ ಜನ ಎಷ್ಟು ಹುರ್ಕೊಂಡ್ರು ಅಂದರೆ ಕಣ್ಣಲ್ಲಿ ಖಾರದ ಪುಡಿನೇ ಹಾಕ್ಕೊಬಿಟ್ರು. ಅಯ್ಯೋಯ್ಯೋ ಹೋಗ್ತೀಯಾ, ತಿಂತೀಯಾ, ಬರ್ತೀಯಾ, ನಿಮ್ಮ ಮನೆಗೆ ಕರೆಯಲ್ಲ ಇಡಲ್ಲ ಅಂತ ಸ್ವಲ್ಪ ಜನ ಬ್ಯಾಡಾಗೆ ಮಾತಾಡಿದ್ರು. ಅದಕ್ಕೆಲ್ಲ ಒಂದು ಟೈಮ್ ಅನ್ನೋದು ಬರಬೇಕಲ್ವ. ಇನ್ನೊಂದು, ಅಣ್ಣ ಅವ್ರದ್ದು ಬಂದುಬಿಟ್ಟು ಫುಲ್ಲು ಬ್ಯುಸಿ ಶೆಡ್ಯೂಲ್ ಅವ್ರದ್ದು. ಸೊ ಹಬ್ಬದ ಟೈಮಲ್ಲಿ ಸಮೇತ ಬ್ಯುಸಿ ಇರ್ತಾರೆ. ನಾನು ಈ ಹಬ್ಬಕ್ಕೆ ಫ್ರೀ ಮಾಡ್ಕೊಂಡು ನೀವು ಬರಲೇಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತಂದು ಹೇಳ್ಬಿಟ್ಟು ಈ ಶ್ರೀರಾಮನವಮಿ ಹಬ್ಬಕ್ಕೆ ಬರ್ತಾವ್ರೆ ನಮ್ಮ ಮನೆಗೆ. ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಜನಕ್ಕೆ ಉತ್ತರನೂ ಸಿಗುತ್ತೆ ಈ ವಿಡಿಯೋದಿಂದ. ಸೊ ಎಲ್ಲರೂ ಬರಬೇಕು ನಮ್ಮ ಮನೆಗೂ ಅನ್ನೋದು ನಮಗೂ ತುಂಬ ಆಸೆ. ಏನಂದರೆ ನಾವು ಬ್ಯುಸಿ, ಅವರು ಬ್ಯುಸಿ. ನಾವು ಹೋದಾಗ ಆ ಸೈಡು ಅವ್ರ ಮನೆಗೆ ಹೋಗಿ ಬರ್ತೀವಿ, ಆ ಕಡೆನೇ ಹೋಗಿರ್ತೀವಿ ಮನೆಗೆ. ಈಗ ಈ ಸೈಡ್ ಅವ್ರು ಬಂದರೆ ಏನಾದರೂ ವರ್ಕ್ ಮೇಲೆ ನಮ್ಮ ಮನೆಗೆ ಬರ್ದೇನೆ ಹೋಗ್ತಾರಾ. ಸೊ ಅದು ಸಿಂಪಲಾಗಿ ಲಾಜಿಕ್ ಅರ್ಥ ಮಾಡ್ಕೋಬೋದು. ಆದರೆ ಸ್ವಲ್ಪ ಜನಕ್ಕೆ ಬೇಕು ಅಂತ ಟಾರ್ಗೆಟ್ ಮಾಡಿ ಮಾಡ್ತಾರೆ. ಅಂಥವ್ರಿಗೆಲ್ಲ ಈ ವಿಡಿಯೋ ಉತ್ತರ ಅಂತಂದು ಹೇಳ್ತೀನಿ ಅಷ್ಟೇ, ಇನ್ನು ಜಾಸ್ತಿ ಮಾತಾಡೋದು ಬೇಡ. ನಾನು ಇದು ಪಾನ್ಕಕ್ಕೂ ಮತ್ತು ಹೆಸರುಬೇಳೆ ಅದು ಚಂಬಿದೆಯಲ್ಲ, ಅದಕ್ಕೆ ಈ ಹೂ ಅಂಗದಾರ ಕಟ್ಟೋಣ ಅಂತ ಹೇಳ್ಬಿಟ್ಟು ಕನಕಾಂಬ್ರ ಹೂ ಕಿತ್ಕೊಂಡು ಬರೋಣ ನಾವು ಅಮ್ಮವ್ರ ಮನೆ ಹತ್ರ ಅಂತ ನಾವು ಅಮ್ಮವ್ರ ಮನೆ ಹತ್ರ ಹೋಗಿದೆ. ಈ ಸ್ಯಾರಿ ಬಂದುಬಿಟ್ಟು ನಾನೇ ಸೇಲ್ ಮಾಡಿರುವಂಥ ಸ್ಯಾರಿ. ಇದರಲ್ಲಿ ಇನ್ನೊಂದು 2 ಸ್ಯಾರೀಸ್ ಇರ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ ಸ್ಯಾರಿ, ಕಾಂಬಿನೇಷನ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇದು ಡೋಲಾ ಸಿಲ್ಕ್ ಸ್ಯಾರಿ ಅಂತಂದು 1200ಗೆ ನಾನು ಸೇಲ್ ಮಾಡಿದ್ದು. ತುಂಬ ಸಾಫ್ಟಾಗೂ ಇದೆ, ಅದಕ್ಕೆ ಈ ಬಿಸಿಲಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ವೇರ್ ಮಾಡಿದೆ. ನೋಡಿ ಇಷ್ಟೇ ಹೂವು ಇದ್ದಿದ್ದು. ಮಂಜು ನಾನು ತೊಗೊಂಡು ಬರ್ತಾಯಿದ್ದೀನಿ, ನೀನು ಹೂವು ಅದೆಲ್ಲ ದುಡ್ಡಿಗೆ ತೊಗೊಳಕ್ಕೆ ಹೋಗ್ಬೇಡ ಅಂತಂದು ಹೇಳ್ತಾ ಇದ್ಲು. ನನ್ನ ಹತ್ರ ಇರೋ ಹೂವಲ್ಲೇ ಈ ಥರ ಇಟ್ಬಿಟ್ಟು ಪೂಜೆ ಮಾಡೋಣ, ನೆಕ್ಸ್ಟ್ ಹಾಕೋಣ ಹೂವು ಫೋಟೋಗೆ ಬಂದಿದ ತಕ್ಷಣ ಅಂತಂದು ಹೇಳ್ಬಿಟ್ಟು ಈಗ ಹೆಸರು ಬೆಳೆದು ಪಾಣ್ಕದ್ದು ಇಟ್ಟಿದ್ನಲ್ಲ ಪೂಜೆಗೆ ಅಂತಂದು, ಅದಕ್ಕೆ ನಾನು ಅಂಗದಾರ ಮಾಡಿಬಿಟ್ಟು ಅರಿಶಿನ ಎಲ್ಲ ದಾರ ಮಾಡಿಬಿಟ್ಟು ಈಗ ಹೂವು ಕಟ್ಟಿ ಅದನ್ನೆಲ್ಲ ಕಟ್ತಾ ಇದ್ದೀನಿ. ನಮ್ಮ ಮನೆಯವರು ತೆಂಗಿನಕಾಯಿ ಎಲ್ಲ ಸುಲ್ಕೊಂಡು ಬಂದು ಕೊಟ್ಟರು ನನಗೆ, ಮತ್ತು ಮಾವಿನೆಲೆ ಕಳಶಕ್ಕೆಲ್ಲ ಕೊಟ್ಟರು. ಇನ್ನೊಂದು, ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸಿ, ಯಾಕೆಂದರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಧೂಳೆಲ್ಲ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದಲ್ಲ ಹಬ್ಬಕ್ಕೆ, ಫುಲ್ಲು ಧೂಳೆಲ್ಲ ಕುತ್ಕೊಬಿಟ್ಟು ಗಂಟಲಲ್ಲಿ ಕೆಮ್ಮು ನೆಗಡೆ ಜಾಸ್ತಿ ಆಗಿಬಿಟ್ಟಿದೆ. ಆದರೂ ಸ್ವಲ್ಪ ಹೊತ್ತು ನಾನು ಸ್ಕಿಪ್ ಮಾಡಿ ಕೆಮ್ಮು ಬರ್ತಾ ಇದೆ, ಹಂಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ವೀಡಿಯೋಸ್ ಗ್ಯಾಪ್ ಬಿಟ್ಟರೆ ನಿಮಗೂ ಬೋರ್ ಅನಿಸುತ್ತೆ, ನನಗೂ ಏನೋ ಒಂಥರ ಕಳ್ಕೊಂಡು ಥರ ಫೀಲ್ ಅನಿಸುತ್ತೆ. ಹಾಗಾಗಿ ನಾನು ಬಿಡಲೇಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ ವೀಡಿಯೋಸು. ಈಗ ದೀಪಕ್ಕೆಲ್ಲ ಎಣ್ಣೆ ಹಾಕಿ ನಾನು ನೀಟಾಗಿ ರೆಡಿ ಮಾಡಿದ್ದೆ. ಈಗ ದೀಪಕ್ಕೆ ಬತ್ತಿ ಹಾಕಿದ್ನಲ್ಲ, ಸೊ ದೀಪ ಹಚ್ಬಿಟ್ಟು ಈಗ ಊದುಬತ್ತಿ ಬೆಳಗೋಣ ಅಂತಂದು ಸೊ ಇಷ್ಟು ಮಾಡಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಇನ್ನು ಅವ್ರು ಬರೋದು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅದರಲ್ಲಿ ಬೇಸಿಗೆ ಟೈಮಲ್ಲಿ ಫುಲ್ಲು ಸೆಕೆ ಮನೆಯಲ್ಲಂತೂ, ಅದಕ್ಕೋಸ್ಕರ ಕೂಲರ್ ತೊಗೊಂಡಿದ್ದಾಯಿತು ನಾವು. ಹೊರಗಡೆಯಿಂದ ಬಂದರೆ ಅಂತೂ ಇಲ್ಲಿ ಮನೆ ಒಳಗೆ ಇರೋಕ್ಕೆ ಆಗಲ್ಲ, ಅಷ್ಟೊಂದು ಸೆಕೆ ಹೊಡೆಯುತ್ತೆ. ಸೊ ನೋಡಿ ಈಗ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ. ನಮ್ಮದು ಆಡಂಬರ ಪೂಜೆ ಅಲ್ಲ ಅಂದ್ರೂ ಈ ಥರ ಸಿಂಪಲಾಗಿ ಮಾಡ್ತೀವಿ, ತುಂಬ ಇಷ್ಟ ಆಗುತ್ತೆ ಮನಸ್ಸಿಗೆ ನನಗೆ. ನನ್ನನ್ನು ಇಷ್ಟಪಡದೇ ಇರೋರು ನಿನ್ನ ಮುಖ ಹೆಂಗಿದೆಯೋ ಹಂಗಿದೆ, ನಿಮ್ಮ ದೇವ್ರ ಮನೆ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು ಅಂತಂದು ಹೇಳ್ಬಿಟ್ಟು ತೆಗಳ್ತಾರೆ. ಪರವಾಗಿಲ್ಲ, ಅಂಥವ್ರು ಇದ್ದರೆ ಅಲ್ವಾ ನಾವು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಸೊ ಹಂಗಾಗಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಪೂಜೆ ಮಾಡಿದೆ. ಈಗ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೆಸರುಬೇಳೆ ಪಾನಕ ತಿಂದು ಪಾನಕ ಕುಡಿದು ಈಗ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಪಾವಗಡ. ಅದೇ ನನ್ನ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬರುತ್ತೆ ಅಂತ ಹೇಳಿದ್ನಲ್ಲ, ಸೊ ಸ್ವಲ್ಪ ಒಬ್ಬಟ್ಟು ಅದೆಲ್ಲನೂ ಆರ್ಡ್ರ್ ಕೊಟ್ಟಿದ್ವಿ. ಸೊ ಹಂಗಾಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ.
ಈ ಸ್ಯಾರಿ ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿದ್ರೂ ಲುಕ್ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ಹೋಗ್ತಾ ಎಲ್ಲನೂ ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ. ಸೊ ಅವರು ಬಂದಾಗ ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಿ ವೀಡಿಯೋನ. ಇವತ್ತಂತೂ ಲೇಟ್ ಮಾಡಲಿಲ್ಲ ನಮ್ಮ ಮನೆಯವ್ರು ಕಾರ್ ತೆಗಿಯೋದು. ಯಾಕೆಂದರೆ ಹಿಂದಿನ ದಿನವೇ ನೀಟಾಗಿ ಎಲ್ಲ ಗ್ಲಾಸ್ ಅಂಥದ್ದೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಕವರ್ ಹೊತ್ತಿಸಿದ್ರು. ಸೊ ಹಂಗಾಗಿ ಇವತ್ತೇನು ಆ ಥರ ಕ್ಲೀನ್ ಮಾಡ್ಕೊತ ಕುತ್ಕೊಳ್ಳಿಲ್ಲ. ನಾನು ಬೇರೆ ಹೊರಡೋ ಟೈಮಲ್ಲಿ ಸ್ವಲ್ಪ ಇವರು ಲೇಟ್ ಮಾಡೋದು ಜಾಸ್ತಿ. ಅದಕ್ಕೆ ಇವತ್ತು ಟೈಮ್ ಇಲ್ಲ, ಇವತ್ತೇನಾದರೂ ಇದ್ರೆ ನಿಂದು ಬೇರೆ ದಿನ ಇಟ್ಕೋ, ಇವತ್ತೇನೋ ನೀನು ಒರೆಸಂಗಿಲ್ಲ ತೆಗಿಯಂಗಿಲ್ಲ, ಸುಮ್ಮನೆ ತೊಗೊಂಡು ಬರ್ತಾ ಇರ್ಬೇಕು ಕಾರ್ ಅಂತ ಹೇಳಿದ್ರೆ ಸರಿ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ತಗೊಂಡು ಬಂದರು. ಬೇಗ ರೆಡಿಯಾಗಿಬಿಟ್ಟು ಈಗ ಪೂಜೆ ಎಲ್ಲ ಮಾಡಿದ್ನಲ್ಲ, ಹೋಗ್ತಾ ಇದ್ದೀವಿ ಪಾವಗಡ. ಅದು ಒಬ್ಬಟ್ಟು ಎಲ್ಲ ಆರ್ಡ್ರ್ ಕೊಟ್ಟಿದ್ವಿ ಹೇಳ್ರಿ, ಊಟ ಎಲ್ಲನೂ ಆರ್ಡ್ರೇ ಕೊಟ್ಟಿದ್ದು. ಯಾಕಂದರೆ ಒಬ್ಬಳೇ ವೀಡಿಯೋ ಎಡಿಟಿಂಗ್ ಅದೆಲ್ಲ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿ ಪೂಜೆ ದೇವ್ರ ಪೂಜೆ ಎಲ್ಲ ಇತ್ತಲ್ಲ ಮನೆಯಲ್ಲಿ. ಸೊ ಹಂಗಾಗಿ ನಾನು ಎಲ್ಲ ಊಟ ಆರ್ಡ್ರೇ ಕೊಟ್ಟಿದ್ದೆ. ಎಲ್ಲನೂ ತೊಗೊಂಡು ಈಗ ಹೋಗ್ಬೇಕಲ್ವ ಮನೆಗೆ. ಇನ್ನೊಂದು ಇಲ್ಲಿ ಫಸ್ಟ್ ಟೈಮ್ ನಾನು ಪಾವಗಡದಲ್ಲಿ ನಾಗರಕಟ್ಟೆ ಹತ್ರ ರಾಮರ ದೇವಸ್ಥಾನ ಇದೆ. ನಾನು ಇದು ಫಸ್ಟ್ ಟೈಮ್ ನೋಡಿರೋದು, ಬಂದಿರೋದು. ನನ್ನ ಫ್ರೆಂಡು ನನ್ನ ಜೊತೆ ಓಡಾಡ್ತಾ ಹೇಳಲ್ಲ, ಪ್ರಿಯಾ ಅಂತ. ಫ್ರೆಂಡು ಅನ್ನೋದಕ್ಕಿಂತಲೂ ನನ್ನ ಅಕ್ಕ ಅಂತಂದೆ ಕರೀತಾ ಇರ್ತಾರೆ. ತಂಗಿ ಥರ ಅಲ್ಲ, ತಂಗಿನೇ, ಸ್ವಂತ ತಂಗಿದಿದ್ರು ಆ ರೀತಿ ಇರ್ತಾ ಇರಲಿಲ್ಲ. ಒಂದೇ ಒಂದು ಫೋನ್ ಮಾಡಿಬಿಟ್ಟು ಹಿಂಗೆ ಹೇಳ್ದೆ ಅಷ್ಟೇ, ನನ್ನ ಕೈಲಿ ಹಿಂಗೆ ಮಾಡೋಕ್ಕಾಗಲ್ಲ, ನಂಗೆ ಬೇಕು ಈ ಥರ ಅಂದರೆ ಎಲ್ಲ ನಾನು ಮುಂದೆ ಇದ್ದು ನಿಂಗೆಲ್ಲ ತೋರಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ, ನೀನು ಮನೆಗೆ ಹೋಗೋವರೆಗೂ ನನ್ನದೇ ಜವಾಬ್ದಾರಿ ಅಂತ ಜೊತೆ ಬಂದು, ಹಬ್ಬದ ದಿನ ಯಾರು ಬರ್ತಾರೆ ಹೇಳ್ರಿ, ಆ ಥರ ಜೊತೆ ಬಂದು ಎಲ್ಲ ಕಡೆ ಕರ್ಕೊಂಡೋಗಿ ಪ್ರತಿಯೊಂದೂ ನನಗೆಲ್ಲ ಕೊಡಿಸಿ, ಮತ್ತು ಎಲ್ಲ ದೇವಸ್ಥಾನಕ್ಕೂ ಕರ್ಕೊಂಡೋಗಿ, ಫಸ್ಟ್ ಟೈಮ್ ಬಂದಿದ್ಯಾ ಬಾ ರಾಮರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದು ಇಲ್ಲಿ ಕರ್ಕೊಂಡು ಬಂದು ದೇವ್ರ ದರ್ಶನ ಮಾಡಿಸಿದ್ಲು. ತುಂಬ ಖುಷಿ ಆಯಿತು. ವೀಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮುಂಚೆಯಿಂದನೂ ಇವ್ರ ಜೊತೆ ಓಡಾಡ್ತಾ ಇರೋದು ವೀಡಿಯೋಸ್ ಎಲ್ಲ ನೀವು ನೋಡಿರ್ಬೋದು ಪ್ರೀವಿಯಸ್ ವೀಡಿಯೋಸಲ್ಲಿ. ಈಗ ಸ್ವಲ್ಪ ಬ್ಯುಸಿಯಾಗಿ ಬರೋದು ಜಾಸ್ತಿ ಕಡಿಮೆನೇ ಆಗಿದೆ. ಹೇಳಿದ್ದೀನಿ ಇನ್ನೊಂದು ವೀಕಲ್ಲಿ ಫ್ರೀ ಮಾಡ್ಕೊಂಡು ಬರ್ತೀನಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ. ಇವಳೊಬ್ಬಳೇ ಅಲ್ಲ, ಇನ್ನೂ ಸಿಸ್ಟರ್ಸ್ ಇಬ್ಬರಿದ್ದಾರೆ, ಮಮತಾನು ಸೌಂದರ್ಯ ಅಂತಂದು. ಇವ್ರು 3 ಜನನೂ ತುಂಬ ಕ್ಲೋಸಾಗಿ ಇರ್ತಾರೆ ನನ್ನ ಜೊತೆ. ಸೊ ಇವ್ರ ಜೊತೆ ದೇವಸ್ಥಾನಕ್ಕೂ ಹೋಗ್ತೀನಿ, ಆ ವೀಡಿಯೋಸು ಶೇರ್ ಮಾಡ್ಕೊತೀನಿ. ಬೇಗ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರಿಗೆ ಕೈ ಮುಗಿದು ನೆಕ್ಸ್ಟ್ ನಾವು ಒಂದು ಬೇಕ್ರಿ ಹತ್ರ ಹೋಗ್ತಾ ಇದೀವಿ. ಮೊಸರು ಪ್ಯಾಕೆಟ್ ತೊಗೋಬೇಕು. ನಮ್ಮೂರಲ್ಲಿ ಅರ್ಧ ಲೀಟರ್ ಮೊಸರು ಪ್ಯಾಕೆಟ್ ಎಲ್ಲ ಸಿಗಲ್ಲ, ಚಿಕ್ಕದೆಲ್ಲ ಸಿಗುತ್ತೆ. ನನಗೆ ಚಿಕ್ಕದು ಬೇಡ ಅಂತಂದು ಹೇಳ್ಬಿಟ್ಟು ಇಲ್ಲಿ ಹಾಫ್ ಲೀಟ್ರದ್ದು 3 ಹಾಫ್ ಲೀಟರ್ ಪ್ಯಾಕೆಟ್ಸು ತೊಗೊಳ್ಳೋಣ ನಂದಿನಿ ಅಂತಂದು ಹೇಳ್ಬಿಟ್ಟು. ಚೆನ್ನಾಗಿರುತ್ತಲ್ವ ನಂದಿನಿ, ಅದಕ್ಕೋಸ್ಕರ ಕೇಳಿದೆ. ಸರಿ ಅಂತಂದು ಹೇಳ್ಬಿಟ್ಟು ಅವರು ತೊಗೊಂಡ್ಬಂದು ಅಲ್ಲಿ ಕೊಟ್ಟಿದ್ದಾರೆ. ಏನಾದರೂ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾಯಿದ್ರೆ, ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಕೆರ್ತಾ ಇದೆ ಗಂಟ್ಲು, ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ಇಲ್ಲೇ ಕೇಕ್ ಕೇಳಿದ್ವಿ. ಕೇಕ್ ಏನಕ್ಕೆ ಅಂದರೆ ಅದೇ ನಮ್ಮ ಫ್ರೆಂಡ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ನನಗೆ ನೈಟ್ ಗೊತ್ತಾಗಿದ್ದು, ಅದು ಏನೋ ಇದು ಮರ್ತುಬಿಟ್ಟು ಹೇಳಿದಾಳೆ, ಇಲ್ಲಾಂದ್ರೆ ಹೇಳೋಳೆ ಅಲ್ಲ ಅವಳು. ಹಂಗಾಗಿ ಸರಿ ಆಯಿತು ಬರ್ರಿ ಅಂದರೆ, ಅವಳು ಮುಂಚೆನೇ ಹೇಳಿದ್ಲು ಕೇಕು ಅದೆಲ್ಲ ತರಂಗೇ ಇಲ್ಲ, ನೀನು ಹೇಳಿದ್ದೀನಿ ಅಂತ ಅಂದ್ಲು. ಸರಿ ಬಾ ಅಂತಂದು ಹೇಳ್ಬಿಟ್ಟು. ಯಾಕೆಂದರೆ ಈಗ ನನ್ನ ಅದೃಷ್ಟನೇ ನಮ್ಮ ಮನೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಬರ್ತಾವ್ರಲ್ಲ. ಸೊ ಆದ್ರೂ ಏನೋ ಒಂಥರ ಅದೆಲ್ಲ ಒಂದು ಬರ್ದಿಟ್ಟಿರಬೇಕು ಅಂತಾರಲ್ಲ, ಹಂಗೆ ನಮ್ಮ ಮನೆಯಲ್ಲೇ ಕೇಕ್ ಕಟ್ ಮಾಡಬೇಕು ಅನ್ನೋದು ಇದೇ ಋಣ. ಸೊ ಹಂಗಾಗಿ ನಾನು ಕೇಕ್ ತೊಗೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ಓಡಾಡ್ತಾ ಇದ್ವಲ್ಲ, ಮೊಸರು ಪ್ಯಾಕೆಟ್ ತೊಗೊಂಡು ಬಂದೆ. ಪ್ರಿಯಾ ಇಟ್ಕೊಂಡು ಅಲ್ಲಿ ಡೀಲಕ್ಸ್ಗೆ ಹೋಗೋಣ, ಚೆನ್ನಾಗಿರುತ್ತೆ ಅಲ್ಲಿ ಕೇಕು ಅಂತ ಅಂದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಕಾರಲ್ಲಿ ಕೂತ್ಕೊಂಡು ನಾವು ತೊಗೊಂಡಿರೋ ಐಟಮ್ ಎಲ್ಲ ಹಿಂದೆ ಸೀಟಲ್ಲಿ, ಪ್ರಿಯಾ ಎಲ್ಲ ಒಟ್ಟಿಗೆ ಪಕ್ಕದಲ್ಲಿ ಇಟ್ಕೊತಾ ಇದ್ದಾಳೆ ಎಲ್ಲನೂ. ಸೊ ಪ್ರತಿಯೊಂದು ಐಟಮ್ ಅಲ್ಲೇ ಹಿಂದ್ಗಡೆ ಸೀಟ್ನಿಂದೆ ಇದೆ. ಈಗ ಒಟ್ಟಿಗೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಡೀಲಕ್ಸ್ ಬೇಕ್ರಿಗೆ ಹೋಗ್ತಾ ಇದ್ದೀವಿ. ಅದು ಬೆಂಗಳೂರು ರೋಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ. ಇನ್ನು ಪ್ರಿಯಾ ಅಷ್ಟೊತ್ತಿಂದ ನಮ್ಮ ಜೊತೆ ಓಡಾಡೋದಲ್ವ, ಹಾಗಾಗಿ ನಾವು ಜ್ಯೂಸ್ ಹೇಳಿದ್ವಿ. ನನಗೆ ಎಲ್ಲೋದ್ರೂ ನನಗೆ ಸಪೋಟ ಜ್ಯೂಸ್ ಅಂದರೆ ತುಂಬ ಇಷ್ಟ. ನಾನು ಅದು ಹೇಳಿದಕ್ಕೆ ಇವರು ಅದೇನೇ ಇರಲಿ ನನಗೆ ಅಂತಂದು ನಮ್ಮ ಮನೆಯವರು ಮತ್ತು ಪ್ರಿಯಾ ಅದನ್ನೇ ತೊಗೊಂಡ್ರು. ಸರಿ ಅಂತಂದು ನಾವು ಸೆಲೆಕ್ಟ್ ಮಾಡ್ಕೊತಾ ಇದ್ವಿ ಕೇಕು. ನೋಡಿ ಅದೇನು ಸಖತ್ತಾಗಿ ಡಿಸೈನ್ ಮಾಡಿದ್ರು ಗೊತ್ತಾ ಅದು. ಸೊ ಹಂಗಾಗಿ ಇದೇ ಇರಲಿ ಅಂತಂದು ಹೇಳಿದೆ. ಸರಿ ಅಂತಂದು ಅವ್ರ ನೇಮು ಎಲ್ಲ ನಾನು ಹೇಳ್ತಾ ಇದ್ದೆ, ಈ ಥರನೇ ಮಂಜು ಲೋಕಿ ಅಂತಂದೆ ಬರೀರಿ ಅಂತಂದು ಹೇಳ್ತಾ ಇದ್ದೆ. ಸರಿ ಅಂತಂದು ಹೇಳ್ಬಿಟ್ಟು ಅವ್ರು ಬರೀತಾಯಿದ್ರು. ಅಷ್ಟರಲ್ಲಿ ನಾವು ಜ್ಯೂಸ್ ಎಲ್ಲ ಕುಡಿದಿದ್ದು ಕಂಪ್ಲೀಟ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಅವರು ನಮ್ಮ ಮನೆಯವ್ರದ್ದು ಇನ್ನೂ ಬಂದಿರಲಿಲ್ಲ, ನಮ್ಮಿಬ್ರಿಗೂ ಕೊಟ್ಟಿದ್ರು. ನಾವು ಮಾತಾಡ್ತಾ ಜ್ಯೂಸ್ ಎಲ್ಲ ಕುಡಿತಾ ಇದ್ದೀವಿ. ಆಮೇಲೆ ನಮ್ಮ ಮನೆಯವ್ರಿಗೂ ಕೊಟ್ಟರು. ನಮ್ಮ ಮನೆಯವ್ರು ಕುಡಿತಾ ಇದ್ರು. ಬೇಗ ಕುಡಿಬೇಕು, ನಾನು ಇನ್ನೂ ಹೋಗ್ಬಿಟ್ಟು ತುಂಬ ಕೆಲಸ ಇದೆ, ಅವ್ರು ಬರೋಷ್ಟರಲ್ಲೆಲ್ಲ ರೆಡಿ ಮಾಡ್ಕೋಬೇಕು. ಈಗ ತಗೊಂಡಿರೋದು ಪಾರ್ಸಲ್ ಎಲ್ಲ ಒಂದೊಂದು ಬಾಕ್ಸ್ಗೆ ಹಾಕಿ ಎತ್ತಿಡಬೇಕು ನಾನು ಅಂತಂದು ಹೇಳಿದ್ರೆ, ಸರಿ ಆಯಿತು ಬಿಡಮ್ಮ ಬೇಗ ಕುಡಿತೀನಿ ಅಂತ ನಮ್ಮ ಮನೆಯವ್ರು ಕುಡಿತಾರೆ. ಇಲ್ಲಿಂದ ಈಗ ನೆಕ್ಸ್ಟ್ ಕೇಕ್ ರೆಡಿ ಆಯಿತು. ಕೇಕು ಮತ್ತು ರಸ್ಕು ಕವರಲ್ಲಿರೋದು. ಟೀ ಕಾಫಿಗೆ ಏನಾದರೂ ತಿಂತಾರೇನೋ ಅಂತ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಈಗ ಹೋಗ್ತಾ ಇದ್ದೀವಿ. ಪ್ರಿಯಾನ ಮನೆ ಹತ್ರ ಬಿಟ್ಟು ಮನೆಗೆ ಹೊರಟ್ವಿ. ನಾನು ನೆಕ್ಸ್ಟ್ ವ್ಲಾಗು ಕಂಟಿನ್ಯೂಷನ್ ವ್ಲಾಗು ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.